ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳ ಎಲ್ಲರಿಗೂ ಕೂಡ ಸಂತೋಷದ ಸುದ್ದಿಯನ್ನು ತೆಗೆದುಕೊಂಡು ಬಂದಿದ್ದೇನೆ. ಇಷ್ಟು ವರ್ಷಗಳಿಂದ ಮಾಡದೇ ಇರೋದಂತಹ ಕೆಲಸವನ್ನು ಇವತ್ತು ನಮ್ಮ PUC ಬೋರ್ಡ್ ಮಾಡಿಕೊಟ್ಟಿದೆ. ಅದೇನು ಅಂತ ಹೇಳಿದರೆ, ನಿಮ್ಮ ಇಂಟರ್ನಲ್ ಮಾರ್ಕ್ಸು ಡಿಸ್ಪ್ಲೇ ಆಗ್ತಾ ಇದೆ. ಇಂಟರ್ನಲ್ ಮಾರ್ಕ್ಸು ನಿಮಗೆ ಎಕ್ಸಾಮ್ಗಿಂತ ಮುಂಚೆನೇ ಗೊತ್ತಾಗ್ತಾ ಇದೆ. ಇಂಟರ್ನಲ್ ಮಾರ್ಕ್ಸ್ ಅಂದರೆ ಏನು, ಹಾಗಿದ್ರೆ ಯಾವ ಸಬ್ಜೆಕ್ಟಿನ ಮೇಲೆ ಇಂಟರ್ನಲ್ ಮಾರ್ಕ್ಸನ್ನು ಕೊಡಲಾಗುತ್ತೆ ಹಾಗೂ ಯಾವ ಸಬ್ಜೆಕ್ಟಿಗೆ ಅಪ್ಲಿಕೇಬಲ್ ಆಗುತ್ತೆ, ಇದನ್ನೆಲ್ಲ ಸಂಪೂರ್ಣವಾದ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಲಿದ್ದೇನೆ. ಯಾಕಂದರೆ ಬಹಳ ಜನ ವಿದ್ಯಾರ್ಥಿಗಳು ಕಮೆಂಟ್ ಮುಖಾಂತರ ಸರ್ ನ್ಯೂಸಲ್ಲೆಲ್ಲ ಬರ್ತಾ ಇದೆ ಸರ್, ಇಂಟರ್ನಲ್ ಮಾರ್ಕ್ಸು ಅಂದರೆ ಆಂತರಿಕ ಮೌಲ್ಯಮಾಪನದ ಏನು ಅಂಕಗಳಿದ್ವೋ ಅದನ್ನೆಲ್ಲ ಡಿಸ್ಪ್ಲೇ ಮಾಡ್ತಾ ಇದ್ದಾರೆ ಅಂತ ಹೇಗೆ ನೋಡ್ಕೊಳ್ಳೋದು, ಎಲ್ಲಿ ನೋಡೋದು ಅಂತ ಕೇಳ್ತಾ ಇದ್ದೀರಾ. ಸಂಪೂರ್ಣವಾದ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ಕೊಡ್ತಾ ಹೋಗ್ತಾನೆ. ಬನ್ನಿ ನನ್ನ ಪ್ರೀತಿಯ ದ್ವಿತೀಯ PUCಯ ವಿದ್ಯಾರ್ಥಿಗಳೇ, ಸೆಕೆಂಡ್ ಇಯರ್ PUC ಸ್ಪೆಷಲ್ಲಾಗಿ ಈ ಕಡೆ ಸೈನ್ಸ್ ವಿದ್ಯಾರ್ಥಿಗಳು, ಈ ಕಡೆ ನಮ್ಮ ಕಾಮರ್ಸು ಹಾಗೂ ನಮ್ಮ ಆರ್ಟ್ಸ್ ವಿದ್ಯಾರ್ಥಿಗಳು. ಯಾಕಂದರೆ ಎಲ್ಲ ಸಬ್ಜೆಕ್ಟಿಗೂ ಇಂಟರ್ನಲ್ ಮಾರ್ಕ್ಸು ಅಪ್ಲಿಕೇಬಲ್ ಆಗುವುದೇ ಇಲ್ಲ, ಎಲ್ಲ ಸಬ್ಜೆಕ್ಟಿಗೂ ಅಪ್ಲಿಕೇಬಲ್ ಆಗುವುದಿಲ್ಲ. ಹಾಗಾಗಿ ಯಾವ ಸಬ್ಜೆಕ್ಟಿನ ಇಂಟರ್ನಲ್ ಮಾರ್ಕ್ಸನ್ನು ತಾವುಗಳು ಚೆಕ್ ಮಾಡ್ಕೋಬೇಕು ಅಂತ ತೋರಿಸ್ಕೊಡ್ತಾನೆ. ಯಾಕಂದರೆ ಬಹಳ ಜನ ವಿದ್ಯಾರ್ಥಿಗಳು, ಈಗ ಸೈನ್ಸ್ ವಿದ್ಯಾರ್ಥಿಗಳು, ಸರ್ ನನ್ನ ಫಿಸಿಕ್ಸ್ ಇಂಟರ್ನಲ್ ಮಾರ್ಕ್ಸ್ ಎಷ್ಟು ಅಂತ. ನೋಡಿ ವಿದ್ಯಾರ್ಥಿಗಳೇ, ಇಂಟರ್ನಲ್ ಮಾರ್ಕ್ಸೇ ಬೇರೆ, ಪ್ರಾಕ್ಟಿಕಲ್ ಮಾರ್ಕ್ಸೇ ಬೇರೆ. ಪ್ರಾಕ್ಟಿಕಲ್ ಮಾರ್ಕ್ಸು ಯಾವಾಗ ನಿಮಗೆ ಗೊತ್ತಾಗುತ್ತೆ ಅಂದರೆ ಅದು ಆಮೇಲೆ ಹೇಳ್ತೀನಿ. ಬನ್ನಿ, ಈಗ ನಾವು ಮಾತಾಡ್ತಾ ಇರುವಂಥದ್ದು ಅದು ಇಂಟರ್ನಲ್ ಮಾರ್ಕ್ಸ್ ಆಗಿರುತ್ತೆ. ಇಂಟರ್ನಲ್ ಮಾರ್ಕ್ಸ್ ಅಂದರೆ ಆಂತರಿಕ ಅಂಕಗಳು ಅಂತ ಇಂಟರ್ನಲ್ ಮಾರ್ಕ್ಸು. ಈ ಇಂಟರ್ನಲ್ ಮಾರ್ಕ್ಸನ್ನು ತಿಳ್ಕೋಬೇಕು ಅಂದರೆ ಮೊದಲು ತಾವುಗಳು ಯಾವ ಸಬ್ಜೆಕ್ಟು ಅಂತ ಗೊತ್ತಿರಬೇಕು. ಅದು ಎಲ್ಲ ಲ್ಯಾಂಗ್ವೇಜ್ ಆಗಿರುತ್ತೆ, ಕನ್ನಡ ಆಗಿರ್ಬೋದು, ಹಿಂದಿ ಆಗಿರ್ಬೋದು, ಅಥವಾ ಇಂಗ್ಲೀಷ್ ಆಗಿರ್ಬೋದು, ಸಂಸ್ಕೃತ ಆಗಿರ್ಬೋದು, ಪ್ರತಿಯೊಂದು ಸ್ಟ್ರೀಮಲ್ಲೂ ಕೂಡ ಅಷ್ಟೇ. ಇಲ್ಲಿ ಮ್ಯಾಥಮೆಟಿಕ್ಸ್ ಮಾತ್ರ ನೆನಪಿಟ್ಕೊಳ್ಳಿ ಸೈನ್ಸ್ ವಿದ್ಯಾರ್ಥಿಗಳೇ, ಇಷ್ಟೇ. ಸೈನ್ಸ್ ವಿದ್ಯಾರ್ಥಿಗಳಿಗೆ ಕೇವಲ 3 ಸಬ್ಜೆಕ್ಟಿನ ಈ 1, 2, 3 ಆಗುತ್ತೆ. ಈ 3 ಸಬ್ಜೆಕ್ಟಿನ ತಾವುಗಳು ಇಂಟರ್ನಲ್ ಮಾರ್ಕ್ಸನ್ನು ದಯವಿಟ್ಟು ಇವತ್ತೇ ಹೋಗಿಬಿಟ್ಟು ನಿಮ್ಮ ಪ್ರಾಂಶುಪಾಲರಿಗೆ ಕೇಳಬೇಕು, ಸರ್ ನೋಟಿಸ್ ಬೋರ್ಡಲ್ಲಿ ಹಾಕಿಲ್ಲಲ್ವಾ ಅಂತ. ಯಾಕೆಂದರೆ ಕಂಪಲ್ಸರಿಯಾಗಿ PUC ಬೋರ್ಡ್ ವತಿಯಿಂದ ಬಂದಂತಹ ಸರ್ಕ್ಯುಲರ್ ಪ್ರಕಾರ, DDP ಇಂದ ಬಂದಂತಹ ಒಂದು ಆದೇಶದ ಪ್ರಕಾರ ಕಂಪಲ್ಸರಿಯಾಗಿ ಪ್ರತಿಯೊಂದು ಕಾಲೇಜಲ್ಲೂ ಕೂಡ 5 ದಿನಗಳ ಕಾಲ 5 days they need to display your internal marks on the notice board. ಎಲ್ಲರಿಗೂ ಕ್ಲಿಯರಾಗಿ ಅರ್ಥ ಆಗುತ್ತೆ ಅನಿಸುತ್ತೆ. 5 ದಿನಗಳವರೆಗೂ ಕೂಡ ಅವರು ನೋಟಿಸ್ ಬೋರ್ಡಿನ ಮೇಲೆ ನಿಮ್ಮ ಹೆಸರು, ನಿಮ್ಮ ಈ ಸಬ್ಜೆಕ್ಟ್ ಈ ರೀತಿಯಾಗಿದೆ ಅಲ್ವಾ, ಇದರ ಒಂದು ಇಂಟರ್ನಲ್ ಮಾರ್ಕ್ಸನ್ನು ಡಿಸ್ಪ್ಲೇ ಮಾಡಬೇಕಾಗಿರುತ್ತೆ, ಮಾಡಲೇಬೇಕು ಕಡ್ಡಾಯವಾಗಿ. ಹಾಗಿದ್ದರೆ ಇಂಟರ್ನಲ್ ಮಾರ್ಕ್ಸ್ ಅವ್ರು ಡಿಸ್ಪ್ಲೇ ಮಾಡಲಿಲ್ಲ ಅಂದರೆ ಹೇಗೆ ಸರ್, ಹೇಗೆ ಗೊತ್ತಾಗುತ್ತೆ, ಏನು ಗೊತ್ತೆ ಅಂತ. ಹಾಗಾಗಿ ನೋಡಿ, ಈಗ ಸ್ವಲ್ಪ ಕಾಮರ್ಸಿನ ಬಗ್ಗೆ ಮಾತಾಡ್ಕೊಂಡ್ಬಿಡೋಣ. ಕಾಮರ್ಸಲ್ಲೂ ಕೂಡ ಅಷ್ಟೇ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಕನ್ನಡ ಆಗಿರ್ಬೋದು, ಹಿಂದಿ ಆಗಿರ್ಬೋದು, ಸಂಸ್ಕೃತ ಆಗಿರ್ಬೋದು, ಇಂಗ್ಲೀಷ್ ಆಗಿರ್ಬೋದು. ನೋಡಿ ಪಾಪ ಕಾಮರ್ಸ್ ವಿದ್ಯಾರ್ಥಿಗಳಿಗಂತೂ ಎಲ್ಲ ಇಂಟರ್ನಲ್ ಮಾರ್ಕ್ಸೇ ಡಿಪೆಂಡ್ ಆಗಿರೋದು. ಅಕೌಂಟೆನ್ಸಿ ಕೂಡ ಇಂಟರ್ನಲ್ ಇದೆ, ಎಕನಾಮಿಕ್ಸ್ ಕೂಡ ಇದೆ, ಬಿಸ್ನೆಸ್ ಸ್ಟಡೀಸ್ ಕೂಡ ಇದೆ, ನಂತರದಲ್ಲಿ ಸ್ಟ್ಯಾಟ್ಸ್ ಕೂಡ ಇದೆ ಆಯಿತಾ, ನಂತರದಲ್ಲಿ ಹಿಸ್ಟ್ರಿ ಕೂಡ ಅವರಿಗೆ, ಜಿಯೋಗ್ರಫಿ ಕೂಡ ಇದೆ. ಈ ಎಲ್ಲ ಸಬ್ಜೆಕ್ಟ್ಗಳಿಗೂ ಕೂಡ ಅವರಿಗೆ ಇಂಟರ್ನಲ್ ಮಾರ್ಕ್ಸ್ ಇರುತ್ತೆ. ಇಟ್ ಡಿಪೆಂಡ್ಸ್ ಆನ್ ದೇರ್ ಏನಂತೀರ ತಾವುಗಳು ಯಾವ ಕಾಂಬಿನೇಷನ್ ತೆಗೆದುಕೊಂಡಿದ್ದಾರೋ ಅದರ ಮೇಲೆ ಡಿಪೆಂಡ್ ಆಗುತ್ತೆ. ಆದರೆ 6 ಸಬ್ಜೆಕ್ಟು CS ಒಂದು ಬಿಟ್ಟು ನೆನ್ಪಿಟ್ಕೊಳ್ಳಿ, CS ಒಂದು ಇಂಟರ್ನಲ್ ಇಲ್ಲ ಅವರಿಗೆ, ಯಾಕಂದರೆ ಅದು ಪ್ರಾಕ್ಟಿಕಲ್ ಬೇರೆ, ಇಂಟರ್ನಲ್ಲೇ ಬೇರೆ ಆಗಿರುತ್ತೆ. ಹಾಗಿದ್ರೆ ಕಾಮರ್ಸ್ನವರಂತೂ ಪೂರ್ತಿ ಇಂಟರ್ನಲ್ ಮೇಲೆ ಡಿಪೆಂಡ್ ಆಗಿದ್ದಾರೆ. ಪ್ರತಿಯೊಂದು ಸಬ್ಜೆಕ್ಟಿಗೆ 20 ಅಂಕಗಳು ಇಂಟರ್ನಲ್ ಮಾರ್ಕ್ಸ್ ಇರುತ್ತೆ. ಹಾಗಿದ್ರೆ ನೋಡಿ, ಈಗ ನೀವು ಏನಾದರೂ 20ಕ್ಕೆ 0 ಮಾರ್ಕ್ಸ್ ನಿಮಗೆ ಕೊಟ್ಬಿಟ್ಟಿದ್ದಾರೆ, 20ಕ್ಕೆ 0 ಮಾರ್ಕ್ಸ್ ಕೊಟ್ಬಿಟ್ಟಿದ್ದಾರೆ ಅಂದರೆ ನಿಮ್ಮ 3.5% ಡಿಕ್ರೀಸ್ ಆಗುತ್ತೆ. ನಿಮಗೆ ಅನಿಸ್ಬೋದು, ಬಿಡೋ ಏನು 3% ಅಂತ. ನೋಡಿ 6 ಮಾರ್ಕ್ಸ್ ನಿಮಗೆ ಗೇನ್ ಆಗಿದೆ ಅಂದರೆ 1% ಬರುತ್ತೆ. ಇದು ಸ್ವಲ್ಪ ತಲೆನಲ್ಲಿರಲಿ ಎಲ್ಲರಿಗೂ ಕೂಡ. ಹಾಗಾಗಿ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, 20ಗೆ ನಿಮಗೆ ಇಂಟರ್ನಲ್ ಎಷ್ಟು ಬಂದಿದೆ ಅಂತ ತಾವುಗಳು ದಯವಿಟ್ಟು ಆಯಿತಾ ಇದನ್ನು ತಿಳ್ಕೊಬೇಕು. ಹಾಗಿದ್ರೆ ಎಲ್ಲಿ ತಿಳ್ಕೊಬೇಕು, ಹೇಗೆ ತಿಳ್ಕೊಬೇಕು ಅಂತ ನೋಡಿ. ವಿದ್ಯಾರ್ಥಿಗಳಿಗೆ ಏನು ತೊಂದರೆ ಆಗಬಾರ್ದು ಅಂತ ಸ್ಟ್ಯಾಟ್ಸ್ ಅಂತ ಒಂದು ಆಯಿತಾ ಆನ್ಲೈನ್ ಪೋರ್ಟಲ್ ಇದೆ. ಈ ಸ್ಟ್ಯಾಟ್ಸನ್ನು ನಾವು ಏನಂತ ಕರಿತೀವಿ ಅಂತ ಹೇಳಿದರೆ, ಸ್ಯಾಟ್ಸ್ ನಾಟ್ ಸ್ಟ್ಯಾಟ್ಸ್, SATS ಅಲ್ವಾ, ಹೌದು ನೋಡಿ, SATS ನೋಡಿ, ಸ್ಟೂಡೆಂಟ್ಸ್ ಅಚೀವ್ಮೆಂಟ್ ಟ್ರ್ಯಾಕಿಂಗ್ ಸಿಸ್ಟಮ್ ಅಂತ. ಅಂದರೆ ಸಂಪೂರ್ಣವಾಗಿ ವರ್ಷದಲ್ಲಿ ಏನು ಓದಿದ್ರೋ ಮಗು ಅವನ ಎಲ್ಲ ಜಾತಕ ಇದರಲ್ಲೇ ಸಿಗುತ್ತೆ. ಇದನ್ನು ಕುಂಡ್ಲಿ ಅಂತಲೇ ಕರೀರಿ. ಫಸ್ಟ್ ಇಯರ್ PUCದು ಸಿಗುತ್ತೆ, ಸೆಕೆಂಡ್ ಇಯರ್ PUCದು ಕೂಡ ಸಿಗುತ್ತೆ. ಇದನ್ನು ಯಾಕೆ ಸರ್ಕಾರ ಅಂದರೆ ಯಾಕೆ ನಮ್ಮ PUC ಬೋರ್ಡ್ ಒತ್ತು ಕೊಟ್ಬಿಟ್ಟು ಪ್ರಿನ್ಸಿಪಲ್ಗೆ ಸರ್ಕ್ಯುಲರ್ ಕಳಿಸಿರುವಂಥದ್ದು, ಪ್ರಿನ್ಸಿಪಲ್ಗೆ ಈ ಕೆಲಸವನ್ನು ಮಾಡಲಿಕ್ಕೆ ಹೇಳಿರುವಂಥದ್ದು ಏನು ಅಂತ ಹೇಳಿದರೆ, ಸರ್ ನೀವು ದಯವಿಟ್ಟು ನಿಮ್ಮ ಮಕ್ಕಳಿಗೆ ಅವರ ಇಂಟರ್ನಲ್ ಮಾರ್ಕ್ಸನ್ನು ಡಿಸ್ಕ್ಲೋಸ್ ಮಾಡಲೇಬೇಕು ಅಂತ. ಯಾಕಂದರೆ ಲಾಸ್ಟ್ ಇಯರ್ ಏನು ಪ್ರಾಬ್ಲಮ್ ಆಗಿತ್ತು ಅಂದರೆ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ರಿಸಲ್ಟ್ ಆದಮೇಲೆ ಇಂಟರ್ನಲ್ ಮಾರ್ಕ್ಸ್ ಸಿಗ್ತಾಯಿತ್ತು. ವಿದ್ಯಾರ್ಥಿಗಳು ಇದು ನನ್ನ ಇಂಟರ್ನಲ್ ಮಾರ್ಕ್ಸ್ ಅಲ್ಲ, 20ಕ್ಕೆ ಅವರಿಗೆಲ್ಲರಿಗೂ ಕೂಡ ಒಂದು 12 ಬಂದಿತ್ತು ಅಂದ್ಕೊಳ್ಳಿ, ಅವರೆಲ್ಲರೂ ಕೂಡ ಹೈಕೋರ್ಟು ಮೊರೆ ಹೋಗಿದ್ರು. ಏನು ಅಂದರೆ, ಸರ್
ನಮ್ಮ ಅಂಕಗಳು 12 ಅಲ್ಲ 18 ಸರ್ ಬರಬೇಕು, ನನಗೆ 17 ಬರಬೇಕು, 20 ಔಟ್ ಆಫ್ 20 ಬರಬೇಕು. ಈ ರೀತಿಯಾಗಿ ಆಫ್ಟರ್ ದೇರ್ ರಿಸಲ್ಟ್ ಅವರೆಲ್ಲರೂ ಕೂಡ ಹೈಕೋರ್ಟಿಗೆ ಹೋಗಿದ್ದರು. ಹಾಗಾಗಿ ಅಲ್ಲಿ ಅಪೀಲ್ ಮಾಡಿದರು. ಹಾಗಾಗಿ ಇವೆಲ್ಲ ಕೆಲಸ ಆಗಬಾರ್ದು ಅಂತ ಹೇಳ್ಬಿಟ್ಟು ಇವೆಲ್ಲ ಏನು ಕೂಡ ಏನಂತಾರೆ ಗೊಂದಲಗಳು ಉಂಟಾಗಬಾರ್ದು ಅಂತ ಆಯಿತಾ, PUC ಬೋರ್ಡ್ ಹ್ಯಾಸ್ ಡಿಸೈಡೆಡ್ ಬಿಫೋರ್ ದೇರ್ ಥಿಯರಿ ಎಕ್ಸಾಮ್, ನಿಮ್ಮ ಆ್ಯನ್ಯುವಲ್ ಎಕ್ಸಾಮ್ ಥಿಯರಿ ಎಕ್ಸಾಮ್ ನಡೆಯೋಕ್ಕಿಂತ ಮುಂಚಿತವಾಗಿಯೇ ಈ ಎಲ್ಲವೂ ಕೂಡ ಕೆಲಸಗಳನ್ನು ಪ್ರಾಂಶುಪಾಲರು ಅಂದರೆ ನಿಮ್ಮ ಪ್ರಿನ್ಸಿಪಾಲ್, ನಿಮ್ಮ ಕಾಲೇಜಿನ ಪ್ರಿನ್ಸಿಪಾಲ್ ಇದ್ದಾರಲ್ವ, ಅವರು ಡಿಸ್ಪ್ಲೇ ಮಾಡಬೇಕಾಗಿರುತ್ತೆ. ನಮ್ಮ ಆರ್ಟ್ಸ್ ವಿದ್ಯಾರ್ಥಿಗಳಿಗೂ ಕೂಡ ಅಷ್ಟೇ, ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಕನ್ನಡ ಆಗಿರ್ಬೋದು, ಹಿಸ್ಟ್ರಿ ಆಗಿರ್ಬೋದು, ಸಂಸ್ಕೃತ ಆಗಿರ್ಬೋದು, ಉರ್ದು ಆಗಿರ್ಬೋದು, ಇಂಗ್ಲೀಷ್ ಆಗಿರ್ಬೋದು, ನಂತರದಲ್ಲಿ ಹಿಸ್ಟ್ರಿ ಆಗಿರ್ಬೋದು, ಎಕನಾಮಿಕ್ಸು, ಜಿಯೋಗ್ರಫಿ, ಪೊಲಿಟಿಕಲ್ ಸೈನ್ಸ್ ಆಗಿರ್ಬೋದು, ಸೋಷಿಯಾಲಜಿ ಆಗಿರ್ಬೋದು, ಆಪ್ಷನಲ್ ಕನ್ನಡ ಆಗಿರ್ಬೋದು, ಯಾವುದೇ ಆಗಿರ್ಬೋದು, ಎಲ್ಲ ಸಬ್ಜೆಕ್ಟ್ ಆಲ್ ಲಾಟ್ರಿ ಇದ್ದಂಗೆ ಇರು, ಆಲ್ ಇಲ್ಲಾಂದ್ರೂ CS ಇಲ್ಲ. ಇವರು ಎಲ್ಲ ಸಬ್ಜೆಕ್ಟಿಗೂ 20 ಇಂಟರ್ನಲ್ ಮಾರ್ಕ್ಸ್ ಇದೆ. ಇವರಿಗೆ ಪ್ರಾಕ್ಟಿಕಲ್ಸ್ ಇರುವುದಿಲ್ಲ, ಅಷ್ಟೇ ಡಿಫ್ರೆನ್ಸು ಸರ್, ಮತ್ತೇನೂ ಇಲ್ಲ. ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಹಾಗಿದ್ರೆ ಎಲ್ಲಿ ಹೋಗಿಬಿಟ್ಟು ತಾವುಗಳು ನಿಮ್ಮ ಏನಂತೀರ ಇಂಟರ್ನಲ್ ಮಾರ್ಕ್ಸನ್ನು ಚೆಕ್ ಮಾಡ್ಕೋಬೇಕು ಅಂತ ಎಲ್ಲೂ ಕೂಡ ಆಪ್ಷನ್ ಇಲ್ಲ ಸರ್, ಎಲ್ಲೂ ಕೂಡ ಆಪ್ಷನ್ ಇಲ್ಲ. ಯಾಕಂದರೆ ಈ ನಾನು ಹೇಳಿದ್ನಲ್ವ, ಈಗ ಸ್ಟೂಡೆಂಟ್ಸ್ ಅಚೀವ್ಮೆಂಟ್ ಟ್ರ್ಯಾಕಿಂಗ್ ಸಿಸ್ಟಮ್ಮು ಕೇವಲ ಲಾಗಿನ್ ಆಗಲಿಕ್ಕೆ ಅವಕಾಶ ಇರುವಂಥದ್ದು ಅದು ನಿಮ್ಮ ಕಾಲೇಜಿನ ಪ್ರಾಂಶುಪಾಲರಾಗಿರ್ತಾರೆ. ದಯವಿಟ್ಟು ಈಗಾಗಲೇ 5 ದಿನಗಳು ಕಂಪ್ಲೀಟ್ ಆಗಿದ್ದಾವೆ, ಕೊನೆಯ ದಿನ ಉಳಿದಿದೆ 20ನೇ ತಾರೀಕು ನೋಡಿ, ಫೆಬ್ 20ನೇ ತಾರೀಕು ನಿಮ್ಮ ಈ ಇಂಟರ್ನಲ್ ಮಾರ್ಕ್ಸು ಫ್ರೀಸ್ ಆಗುತ್ತೆ. ಇಂಟರ್ನಲ್ ಮಾರ್ಕ್ಸು 20 ಅಂಕಗಳು ಫ್ರೀಸ್ ಅಂತ ಹೇಳಿದರೆ ಯಾವುದೇ ಕಾರಣಕ್ಕೂ ಯಾವುದೇ ಚೇಂಜಸ್ ಮಾಡಲಿಕ್ಕೆ ಅವಕಾಶನೇ ಇರುವುದಿಲ್ಲ. ಹಾಗಾಗಿ ನಮ್ಮ PUC ಬೋರ್ಡ್ ವತಿಯಿಂದನೂ ಕೂಡ ಏನನ್ನ ರೂಲ್ಸ್ ಇಟ್ಟಿದ್ದಾರೆ ಅಂದರೆ ನೋಡಿ, ನಾವು ಡಿಸ್ಪ್ಲೇ ಮಾಡಿದ್ದೀವಿ ಅಂತ ಪ್ರಿನ್ಸಿಪಲು ಆಯಿತಾ DDPಗೆ ಒಂದು ಲೆಟ್ರನ್ನು ಕೂಡ ಕಳಿಸಬೇಕಾಗಿರುತ್ತೆ. ಅದನ್ನು ಮುಚ್ಚಳಿಕೆ ಅಂತ ಹೇಳ್ತೀವಿ. ಆ ಕಳಿಸಬೇಕು ಅಂದರೆ ಅಲ್ಲಿ ಪ್ರೂಫ್ ಬೇಕಲ್ವಾ, ಡಿಸ್ಪ್ಲೇ ಮಾಡಿದ್ದಾರೆ ಅಂತ. ಹಾಗಾಗಿ 3 ಜನ ವಿದ್ಯಾರ್ಥಿಗಳ, ನಿಮ್ಮ ಸೆಕೆಂಡ್ ಇಯರ್ PUCನಲ್ಲಿ ಇರುವಂತಹ 3 ಜನ ವಿದ್ಯಾರ್ಥಿಗಳ ಸಿಗ್ನೇಚರ್ ಆಗಿರಬೇಕು. ಹಾಗೂ 3 ಜನ ಏನಂತೀರ ತಾವುಗಳು ಶಿಕ್ಷಕರು ಅಂತ ಹೇಳಿದರೆ ಒಳ್ಳೆಯ ಶಿಕ್ಷಕರು, ಬಹಳ ದಿನಗಳಿಂದ ಸೇವೆಯನ್ನು ಸಲ್ಲಿಸುತ್ತಿರುವಂಥ ಆ ಒಂದು ಕಾಲೇಜಿನ ಶಿಕ್ಷಕರು ಕೂಡ ಅಲ್ಲಿ ಏನಂತೀರ ತಾವುಗಳು ಸಿಗ್ನೇಚರನ್ನು ಹಾಕಬೇಕಾಗಿರುತ್ತೆ. ಸಿಗ್ನೇಚರ್ ಇಟ್ ಇಂಡಿಕೇಟ್ಸ್ ದ ಪ್ರೂಫ್ ಏನು ಅಂದರೆ ಡಿಸ್ಪ್ಲೇ ಮಾಡಿದ್ರು ಅಂತ. ಆದರೂ ಕೂಡ ಕೆಲವೊಂದು ಕಾಲೇಜುಗಳಲ್ಲಿ ಡಿಸ್ಪ್ಲೇ ಆಗಿರಲ್ಲ. ದಯವಿಟ್ಟು ನಿಮ್ಮ ಪ್ರಾಂಶುಪಾಲರಿಗೆ ಹೋಗಿ ಆಯಿತಾ, ಸರ್ ಡಿಸ್ಪ್ಲೇ ಮಾಡಿಕೊಡಿ, ನಾವು ನೋಡಬೇಕು ನಮ್ಮ ಇಂಟರ್ನಲ್ ಮಾರ್ಕ್ಸು. ಯಾಕಂದರೆ ಎಕ್ಸಾಮ್ಗಿಂತ ಮುಂಚೆ ನಿಮಗೆ ಗೊತ್ತಾಗುತ್ತೆ ನಿಮಗೆ 20ಕ್ಕೆ 20 ಅಂಕಗಳು ಸಿಕ್ಕಿದಾವ ಇಂಟರ್ನಲ್ಲು ಅಥವಾ 10 ಸಿಕ್ಕಿದೆಯಾ ಅಂತ. ಇವೆಲ್ಲವೂ ಕೂಡ ಎಕ್ಸಾಮ್ಗಿಂತ ಮುಂಚೆ ನೋಡ್ಕೋಬೇಕು ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ. ಯಾಕಂದರೆ PUC ಬೋರ್ಡ್ ವತಿಯಿಂದ ಬಹಳ ಕ್ಲಿಯರಾಗಿ ಹೇಳಲಾಗಿದೆ, ಯು ಕಾಂಟ್ ಅಪೀಲ್ ಆಫ್ಟರ್ ಯುವರ್ ಥಿಯರಿ ಎಕ್ಸಾಮ್ ಅಂತ. ಯು ಕಾಂಟ್ ಅಪೀಲ್ ಆಫ್ಟರ್ ದಿಸ್ ಏನು ಫೆಬ್ 20 ಆದ ತಕ್ಷಣ ನಿಮ್ಮ ಅಕೌಂಟು ಸೀಸ್ ಆಗುತ್ತೆ. ಸೀಸ್ ಅಲ್ಲ, ಅದು ಫ್ರೀಸ್ ಆಗುತ್ತೆ. ಫ್ರೀಸ್ ಅಂತ ಹೇಳಿದರೆ ಯಾವುದೇ ರೀತಿಯಾದಂತಹ ಎಡಿಟ್ ಮಾಡಲಿಕ್ಕೆ ಆಪ್ಷನ್ ಇರುವುದಿಲ್ಲ. ಈಗೇನಾದರೂ ಮಾಡ್ಕೋಬೋದು ತಾವುಗಳು. ನಿಮ್ಮ ಇಂಟರ್ನಲ್ ಮಾರ್ಕ್ಸ್ ಏನಾದರೂ ಚೇಂಜ್ ಆಗಿದ್ದರೆ, ಕಡಿಮೆ ತೋರಿಸ್ತಾ ಇದ್ದರೆ, ಯಾಕಂದರೆ ಕೆಲವೊಮ್ಮೆ ಟೆಕ್ನಿಕಲ್ ಪ್ರಾಬ್ಲಮಿಂದನೂ ಆಗಿರ್ಬೋದು, ಕೆಲವೊಮ್ಮೆ ಮ್ಯಾನ್ಯುವಲಿ ಎಂಟ್ರಿ ಮಾಡುವಾಗ ಅಂಕಗಳು ಅದರಿಂದನೂ ಕೂಡ ಆಗಿರ್ಬೋದು. ವಿದ್ಯಾರ್ಥಿಗಳೇ, ಯಾವುದರ ಮಿಸ್ಟೇಕ್ ಆಗಿರಲಿ, ದಯವಿಟ್ಟು ಇವತ್ತು ನಾಳೆ 2 ದಿನಗಳು ನಿಮಗೆ ಉಳಿದಿದೆ. ನಿಮ್ಮ ಕಾಲೇಜಿನ ನೋಟಿಸ್ ಬೋರ್ಡಲ್ಲಿ ಏನಾದರೂ ನಿಮ್ಮ ಇಂಟರ್ನಲ್ ಮಾರ್ಕ್ಸು ಡಿಸ್ಪ್ಲೇ ಆಗಿರಲಿಲ್ಲ ಅಂದರೆ ತಾವುಗಳು ನಿಮ್ಮ ಪ್ರಾಂಶುಪಾಲರಿಗೆ ಕೇಳಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ಆಲ್ ದ ಬೆಸ್ಟ್ ಮೈ ಡಿಯರ್ ಚಿಲ್ಡ್ರನ್.